ಗೈಸ್, ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರ ಬೈಕ್ ಟ್ಯಾಕ್ಸಿನ ಬೇಡ, ನಮ್ಮ ರಾಜ್ಯಕ್ಕೆ ಬೈಕ್ ಟ್ಯಾಕ್ಸಿ ನೆಸೆಸಿಟಿ ಇಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ಏನಕ್ಕೆ ಹೇಳಿರೋದು, ಅದಕ್ಕೆ ಒಂದಷ್ಟು ರೀಸನ್ಸ್ಗಳಿದ್ದಾವೆ. ಓಕೆನಾ, ಆ ರೀಸನ್ಸ್ಗಳನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಆ ರೀಸನ್ಸ್ಗಳು ಸರಿನಾ ಇಲ್ವಾ, ಅದ್ರ ಬಗ್ಗೆ ನನ್ನ ಅನಿಸಿಕೆ ಏನನ್ನಿಸ್ತು, ಅಥವಾ ಅದಕ್ಕೆ ಪ್ರಿವೆನ್ಷನ್ನು ಅದನ್ನು ಸ್ವಲ್ಪ ನನಗೇನಿಸ್ತು ಅದ್ರ ಬಗ್ಗೆ ಹೇಳ್ತಾ ಬರ್ತೀನಿ. ಸೊ ಫಸ್ಟು ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಏನು ಹೇಳಿರೋದು ಅಂದರೆ, ಬೈಕ್ ಟ್ಯಾಕ್ಸಿ ಬಂತು ಅಂತ ಅಂದರೆ, ಓಕೆನಾ, ಬೈಕ್ ಟ್ಯಾಕ್ಸಿ ಏನಾದ್ರು ಜಾರಿಗೆ ಬಂತು ಅಂತ ಅಂದರೆ ಫಸ್ಟು ಟ್ರಾಫಿಕ್ ಆಗುತ್ತಂತೆ ಅವ್ರ ಪ್ರಕಾರ. ಓಕೆನಾ, ಫಸ್ಟು ಟ್ರಾಫಿಕ್ ಆಗುತ್ತಂತೆ. ಏನಕ್ಕೆ ಅಂತ ಅಂದರೆ, ಬೈಕ್ ಟ್ಯಾಕ್ಸಿಗಳು ಜಾರಿಗೆ ಬಂದುಬಿಟ್ರೆ ಆಮೇಲೆ ಎಲ್ಲ ಜಾಸ್ತಿ ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ, ಆಮೇಲೆ ಎಲ್ಲ ಜಾಸ್ತಿ ಟ್ರಾಫಿಕ್ ಆಗುತ್ತೆ ಅನ್ನೋದು ಒಂದು. ಆಮೇಲೆ ಸೇಫ್ಟಿ ಇಲ್ಲ. ಓಕೆನಾ, ಬೈಕ್ ಟ್ಯಾಕ್ಸಿಲಿ ಸೇಫ್ಟಿ ಇಲ್ಲ, ಅದು ನಮಗೂ ಗೊತ್ತು ನಿಮಗೂ ಗೊತ್ತು, ಅದನ್ನೇ ಅವ್ರು ಹೇಳಿದ್ದಾರೆ. ಗುಡ್ ಪಾಯಿಂಟ್. ಏನಕ್ಕೆ ಅಂತ ಅಂದರೆ, ಇವಾಗ ಕಂಪ್ಯಾರಿಟಿವ್ಲಿ ಆಟೋನು ಅಷ್ಟೇ, ಅದು ಟ್ರಾವೆಲ್ಗೆ ಒಂದು ಹೆಲ್ಪ್ ಮಾಡೋ ಅಂಥ ವಾಹನ. ಆಮೇಲೆ ಈ ಕಾರು ಅಷ್ಟೇ. ಇವಾಗ ಬೈಕ್ ಟ್ಯಾಕ್ಸಿನೂ ಟ್ರಾವೆಲ್ಗೆ ಯೂಸ್ ಆಗಲಿ ಅನ್ನೋದಕ್ಕೆ ಇನ್ನೂ ಎರಡನೇದಕ್ಕೆ ಬಂತು ಅಂತ ಅಂದರೆ ಸೇಫ್ಟಿ. ಬೈಕ್ ಟ್ಯಾಕ್ಸಿಯಲ್ಲಿ ಸೇಫ್ಟಿ ಇಲ್ಲ ಅಂತ ಹೇಳಿದ್ದಾರೆ, ಅದು ನಮಗೂ ಗೊತ್ತು. ಏನಕ್ಕೆ ಅಂತ ಅಂದರೆ ಇನ್ಸೂರೆನ್ಸ್ ಇಲ್ಲ. ಓಕೆನಾ, ಗುಡ್ ಪಾಯಿಂಟ್. ಅದನ್ನು ಇಟ್ಕೊಂಡು ಬೈಕ್ ಟ್ಯಾಕ್ಸಿ ಇನ್ಸೂರೆನ್ಸ್ ಇಲ್ಲ, ಆಮೇಲೆ ಸೇಫ್ಟಿ ಇಲ್ಲ ಅಂತ ಒಂದು ಪಾಯಿಂಟು. ಅದಾದಮೇಲೆ ಏನು ಹೇಳಿದ್ದಾರೆ, ಡೆತ್ ರೇಟು ಜಾಸ್ತಿ ಆಗುತ್ತಂತೆ ಬೈಕ್ ಟ್ಯಾಕ್ಸಿ ಬಂತು ಅಂತ ಅಂದರೆ. ಓಕೆನಾ, ಏನಕ್ಕೆ ಅಂತ ಅಂದರೆ ಬೈಕ್ ಟ್ಯಾಕ್ಸಿ ಮಾಡ್ಬೇಕಾದ್ರೆ ಜಾಸ್ತಿ ಅಪಘಾತ ಆಗುತ್ತೆ, ಅದರಿಂದ ಜಾಸ್ತಿ ಜನ ಸಾವನ್ನಪ್ತಾರೆ ಅಂತ ಇಷ್ಟನ್ನು ಹೇಳಿದ್ದಾರೆ. ಇಷ್ಟನ್ನು ಹೇಳೋದ್ರ ಜೊತೆಗೆ ಅಷ್ಟಕ್ಕೂ ಬೈಕ್ ಟ್ಯಾಕ್ಸಿ ಒಂದೇ ಏನಿಲ್ಲ ಬೈಕಲ್ಲಿ ಮಾಡೋದಕ್ಕೆ, ಜಿಗ್ ವರ್ಕರ್ಸು ಅಂತ ಹೇಳಿದ್ದಾರೆ. ಜಿಗ್ ವರ್ಕ್ ಮಾಡ್ಬೋದು ಅಂತ ಅಂದರೆ ಝೊಮ್ಯಾಟೊ, ಸ್ವಿಗ್ಗಿ, ಅದೇ ಡೆಲಿವರಿ ಜಾಬ್ಸ್ನ ಮಾಡ್ಬೋದಲ್ಲ. ಇವರೇನಕ್ಕೆ ಬರೀ ಬೈಕ್ ಟ್ಯಾಕ್ಸಿ ಅಂತವ್ರೆ ಅಂತ ಹೇಳಿದ್ದಾರೆ. ಇಷ್ಟು ಅವ್ರು ಹೇಳಿರೋ ಅಂಥ ಒಂದು ರೀಸನ್ಸ್ಗಳು. ಇದರಲ್ಲಿ ಅವರು ಒಂದು ಮರ್ತುಬಿಟ್ಟಿದ್ದಾರೆ, ಕರ್ನಾಟಕ ಸರ್ಕಾರ ಈ ವಿಷಯದಲ್ಲಿ ಒಂದು ಮರ್ತಿದ್ದಾರೆ. ಅದೇನು ಅಂತ ಅಂದರೆ, ಇದು ಬರೀ ಡೆಲಿವರಿ ಬಾಯ್ಸು ಅಥವಾ ಡೆಲಿವರಿ ಜಾಬ್ಸು, ಬೈಕ್ ಟ್ಯಾಕ್ಸಿ ಮಾಡ್ತಾರಲ್ಲ ಆ ಹುಡುಗರು, ಬರೀ ಅವ್ರಿಗೆ ಮಾತ್ರ ಅಲ್ಲ ಇದು ಯೂಸ್ ಆಗ್ತಿರೋದು. ಕಸ್ಟಮರ್ಸ್ನ ಮರ್ತ್ಬಿಟ್ಟಿದ್ದೀರಾ ನೀವು. ಇದನ್ನು ಯೋಚನೆ ಮಾಡಬೇಕಿದ್ದು, ಕಸ್ಟಮರ್ಸ್ಗೆ ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಅವ್ರು ಅಂದ್ಕೊಂಡಿದ್ದು ಡಿಸ್ಟೆನ್ಸ್ಗೆ, ಅವರು ಡೆಸ್ಟಿನೇಷನ್ಗೆ ರೀಚ್ ಆಗೋಕ್ಕೆ ಒಂದು ಬೈಕ್ ಟ್ಯಾಕ್ಸಿ ಅಫೋರ್ಡಬಲ್ ಪ್ರೈಸು. ಆಮೇಲೆ ತುಂಬ ಬೇಗ ಹೋಗ್ಬೋದು ನಮ್ಮ ಪ್ರಕಾರ. ಬೈಕ್ ಅಂದರೆ ನೀವು ಕಂಪ್ಯಾರಿಟಿವ್ಲಿ ಬೈಕ್ ಅಂದರೆ ಬೇಗನೆ ಹೋಗ್ತೀರಾ ಕಂಪ್ಯಾರಿಟಿವ್ಲಿ ಆಟೋಗೆ, ಅದಂಗೆ ನೀವು ಸ್ಲೋ ಹೋಗ್ತೀರಾ. ಓಕೆನಾ, ಇಷ್ಟು ಇದು ಅವ್ರು ಹೇಳಿರೋದು. ಇವಾಗ ನಾನು ಹೇಳ್ತಾ ಬರ್ತೀನಿ, ನೋಡ್ಕೊಳ್ಳಿ. ಫಸ್ಟು ಅವ್ರು ಹೇಳಿರೋ ಪ್ರಕಾರ ಬೈಕ್ ಟ್ಯಾಕ್ಸಿ ಬಂತು ಅಂದರೆ ಜಾಸ್ತಿ ಟ್ರಾಫಿಕ್ ಆಗುತ್ತಂತೆ. ಎಕ್ಸಾಂಪಲ್ ತೊಗೊಳ್ಳೋಣ. ಇವಾಗ ಒಂದು 3 ಜನ ಒಂದೇ ಫ್ರೆಂಡ್ಸು, ಓಕೆನಾ, 3 ಜನನೂ ಫ್ರೆಂಡ್ಸು ಒಂದೇ ಲೊಕೇಶನ್ಗೆ ಹೋಗ್ಬೇಕಂದ್ರೆ 3 ಜನ ಹೋಗೋದು ಆಟೋದಲ್ಲಿ ಬೆಸ್ಟ್ ಅಂದರೆ ಬೆಸ್ಟು. ಏನು ಗೊತ್ತಾ, ಬೈಕ್ ಟ್ಯಾಕ್ಸಿಯಲ್ಲಿ 60, 3 ಜನ ಆಟೋದಲ್ಲಿ ಹೋದರೆ ಒಂದು 150. ಓಕೆನಾ, ಇವಾಗ ನೀವು ಹೇಳ್ರಿ, ಆಟೋ ಬೆಸ್ಟಾ ಬೈಕ್ ಟ್ಯಾಕ್ಸಿ ಬೆಸ್ಟಾ? ಆಟೋನೇ ಬೆಸ್ಟು 3 ಜನ ಅಂತ ಅಂದರೆ. ಆದರೆ ಈ ಒಂದು ವಿಷಯದಲ್ಲಿ ನಾವು ಆಟೋಗೆ 3 ಜನ ಇದು ಮಾಡೋದು ಬೇಡ. ಏನಕ್ಕೆ ಅಂತ ಅಂದರೆ, ಬೈಕ್ ಟ್ಯಾಕ್ಸಿ ಅದು ಏನೇ ಇದ್ದರೂ ಒಬ್ಬೊಬ್ಬರೇ ಓಡಾಡೋದು. ಇವಾಗೆಲ್ಲ ಕೇಳ್ತಿರೋದೇನಕ್ಕೆ, ಒಬ್ಬೊಬ್ಬರೇ ಓಡಾಡೋಕ್ಕೆ ಬೈಕ್ ಟ್ಯಾಕ್ಸಿ ಬೆಸ್ಟ್. ಓಕೆನಾ, ಒಬ್ಬರೇ ಓಡಾಡೋಕ್ಕೆ ಬೈಕ್ ಟ್ಯಾಕ್ಸಿ ಬೆಸ್ಟು ಅಂತ ಹೇಳಿರೋದು. ಇವಾಗ ಆಟೋದಲ್ಲಿ ಒಬ್ಬನೇ ಹೋಗ್ತೀನಿ ಅಂದರೆ ಒಂದು 150 ರೂಪಾಯಿ ಕೊಡಬೇಕು. ಅದೇ ಬೈಕಲ್ಲಾದರೆ ಒಂದು 60-55 ರೂಪಾಯಿ ಎಲ್ಲ ಮುಗ್ದೋಗುತ್ತೆ ಅಲ್ವಾ. ಇವಾಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಆಟೋ ಸೈಜ್ ಏನು, ಗಾಡಿ ಸೈಜ್ ಏನು? ಆಟೋ ಸೈಜ್ಗೆ ಒಂದು 3 ಗಾಡಿ ನಿಂತ್ಕೋಬೋದೇನಪ್ಪ? ಓಕೆ, 3 ಗಾಡಿ ಸರಿನಾ. ಇವಾಗ ನಾನು ಕೇಳೋ ಕ್ವಶನ್ ಏನು ಅಂದರೆ, ಇವಾಗ ಎಲ್ಲ ಒಂದು 10 ಜನ, ಓಕೆನಾ, 10 ಜನ 10 ಡಿಸ್ಟೆನ್ಸ್ಗೆ, ಬೇರೆ ಬೇರೆ ಡೆಸ್ಟಿನೇಷನ್ಗೆ ಹೋಗಬೇಕು. ಈ
ಬೇರೆ ಬೇರೆ ಡೆಸ್ಟಿನೇಷನ್ಗೆ ಹೋಗಬೇಕು ಅಲ್ವಾ. ಇವಾಗ 10 ಜನ 10 ಕಡೆ ಹೋಗಬೇಕು ಅಂತ ಅಂದರೆ ಒಂದು ದುಡ್ಡನ್ನೂ ನೋಡಬೇಕು, ಇನ್ನೊಂದು ಟೈಮ್ನೂ ನೋಡಬೇಕು, ಇನ್ನೊಂದು ಸೇಫ್ಟಿನೂ ನೋಡಬೇಕು. ಇವಾಗ ಗಾಡೀಲಿ ಸೇಫ್ಟಿ ಇಲ್ಲ ಬಿಡಿ. ನಾನು ಮಾತಾಡ್ತಾ ಇರೋದು ಏನರ ಬಗ್ಗೆ, ಇದು ಟ್ರಾಫಿಕ್ಕು. ಇವಾಗ 10 ಗಾಡಿಗಳು ನಿಂತ್ಕೊಳ್ಳೋದು ಬೆಟರ, 10 ಆಟೋ ನಿಂತ್ಕೊಳ್ಳೋದು ಬೆಟರ? 10 ಗಾಡಿಗಳು ನಿಂತ್ಕೊಳ್ಳೋದು ಬೆಟರು ತಾನೇ. 10 ಗಾಡಿಗಳು ಬೆಸ್ಟು. ಏನಕ್ಕೆ ಅಂತ ಅಂದರೆ ಇವಾಗ ಆಟೋ ಸೈಜ್ನ ನೋಡೋಕ್ಕೆ ಹೋದರೆ ಗಾಡಿಗಿಂತ ದೊಡ್ಡ ಇದೆ. ಇದರಲ್ಲಿ ದುಡ್ಡಿನ ವಿಚಾರ ಬೇಡ, ಓಕೆನಾ. ಸೈಜ್ನ ನೋಡ್ಕೊಳ್ಳೋಣ, ಟ್ರಾಫಿಕ್ ನೋಡೋಣ, ಓಕೆನಾ. ಇವಾಗ ಯಾವುದಪ್ಪ, ಇವಾಗ 10 ಗಾಡಿಗಳು ಹಿಂಗೆ ನಿಂತ್ಕೊಂಡ್ರೆ 10 ಆಟೋ ಹಿಂಗೆ ನಿಂತ್ಕೊಬೋದಾ? ಅವರು 2 ಲೈನ್ ಮಾಡಬೇಕು ಗಾಡಿಯವ್ರು, ಅಂದರೆ 1 ಲೈನಲ್ಲಿ ನಿಂತ್ಕೊಂಡ್ಬಿಡ್ಬೋದು. ಸೊ ನನಗನ್ಸೋ ಪ್ರಕಾರ ಗಾಡಿ ಬೆಸ್ಟು ಟ್ರಾಫಿಕ್ಕಲ್ಲಿ, ಓಕೆನಾ. ಟ್ರಾಫಿಕ್ಕಿಂದ ಗಾಡಿ ಬೆಸ್ಟು. ಇನ್ನು ಸೆಕೆಂಡು ಅವ್ರು ಹೇಳಿರೋದು ಏನು, ಸೇಫ್ಟಿ ಇಲ್ಲ. ಹೌದು, ಸೇಫ್ಟಿ ಇಲ್ಲ, ಒಪ್ಕೊಳ್ಳೋಣ. ರ್ಯಾಪಿಡೋ ಕಂಪ್ನಿಯವರು ಡೆಫಿನೆಟಾಗಿ ಬೈಕ್ ಟ್ಯಾಕ್ಸಿ ಬಂತು ಅಂತಂದರೆ ಇನ್ಸೂರೆನ್ಸ್ ಕೊಡಲೇಬೇಕು. ಇಲ್ಲ ಅಂತಂದರೆ ನಾವೇ ಅದು ಬೇಡ ಅಂತ ಬೇಕಾದ್ರೆ ನಾವೇ ಹೇಳ್ಬಿಡ್ತೀವಿ. ಏನು ಗುರು, ಏನು ರಿಸ್ಕ್ ತೊಗೊಂಡು ಏನು ಮಾಡೋದು? ಇವಾಗ ಏನೋ ಒಂದು ಹೆಚ್ಚು ಕಮ್ಮಿ ಆಯಿತು, ರೈಡರ್ಗೆ ಇರ್ಬೋದು ಅಥವಾ ಪ್ಯಾಸೆಂಜರ್ಗೆ ಇರ್ಬೋದು. ಹೂ ಈಸ್ ರೆಸ್ಪಾನ್ಸಿಬಲ್ ವೆನ್ ಸಮ್ವನ್ ಗೆಟ್ಸ್ ಆಕ್ಸಿಡೆಂಟು ಆರ್ ಇಂಜೂರ್ಡ್? ಯಾರು ರೆಸ್ಪಾನ್ಸಿಬಲ್ ತೊಗೊತಾರೆ? ಇಷ್ಟೆಲ್ಲ ಆಗ್ತಾಯಿದ್ರು ಕೂಡ ರ್ಯಾಪಿಡೋ ಕಂಪ್ನಿ ಒಂಚೂರು ಅವ್ರದ್ದು ಇನ್ಸೂರೆನ್ಸು ಯೂಸ್ಫುಲ್ಲಾಗಿ ಕೊಡಬೇಕು ಅನ್ನೋ ಮೆಂಟಾಲಿಟಿನೇ ಬಂದಿಲ್ಲ ನೋಡ್ರಿ. ಇವ್ರು ಮಾಡೋದ್ರಿಂದ ಒಂದಷ್ಟು ಕಮಿಷನ್ ಮಾತ್ರ ಬೇಕು, ಆದರೆ ಇವ್ರಿಗೇನೋ ಒಂದು ಹೆಚ್ಚು ಕಮ್ಮಿ ಆದರೆ ಅದನ್ನು ನೋಡ್ಕೊಳ್ಳೋಕ್ಕೆ ನಾವು ಜವಾಬ್ದಾರರಲ್ಲ. ಆ ಥರ ಇದ್ದರೆ ನೀವು ಮನೆಯಲ್ಲೇ ಇರ್ರಿ, ಆರಾಮಾಗಿ ಏನೋ ಒಂದು ಕೆಲಸ ಮಾಡಿರಿ, ಹೋಗ್ರಿ ಎಲ್ಲನೂ ಒಂದು ಗಾರೆ ಕೆಲ್ಸಕ್ಕೆ ಹೋಗ್ರಿ, ದಿನಕ್ಕೆ 500,000 ಕೊಡ್ತಾರೆ, ಹೋಗಿ ನೆಮ್ಮದಿಯಾಗಿರ್ರಿ. ಒಬ್ರಿಗೆ ಹೆಚ್ಚು ಕಮ್ಮಿ ಆಗಿ ಏನೂ ನೋಡ್ಕೊಂಡಿಲ್ಲ ಅಂದರೆ ವೈ ಶುಡ್ ಸಮ್ವನ್ ಕನ್ಸ್ಯೂಮ್? ನಿಮ್ಮ ಒಂದು ಸೇವೆಯನ್ನು ಏನಕ್ಕೆ ಅವರು ತೊಗೊಬೇಕು? ಇದು ನನ್ನ ಪ್ರಶ್ನೆ. ಇನ್ನು ಸೆಕೆಂಡ್ ಆಯಿತು. ಇನ್ನು ಇವ್ರು ಹೇಳಿರೋ ಪ್ರಕಾರ ಡೆತ್ ರೇಟು ಜಾಸ್ತಿ ಆಗುತ್ತಂತೆ. ನಾನು ಕೇಳೋ ಕ್ವಶನ್ಸು ಈಗ ಏನು ಅಂತಂದರೆ, ಪ್ರೈವೇಟ್ ವೆಹಿಕಲ್ಸಲ್ಲಿ ಎಷ್ಟು ಜನ ಓಡಾಡ್ತವ್ರೆ, ಅವರು ಎಲ್ಲರೂ ಸಾಯ್ತಾ ಇದ್ದಾರಾ? ಆ ಥರ ಇದ್ದಿದ್ರೆ ನಿಮ್ಗೆ ಆ ಥರ ಎಲ್ಲ ಡೆತ್ ರೇಟ್ ಜಾಸ್ತಿ ಆಗುತ್ತೆ ಅನ್ನೋ ಮೆಂಟಾಲಿಟಿ ಏನಾದ್ರು ಇದ್ದಿದ್ರೆ ಬೈಕೇ ಬೇಡ, ಬೈಕ್ ಏನಕ್ಕೆ, ಬೈಕ್ನೇ ಬ್ಯಾನ್ ಮಾಡಾಕೋಣ ಅಂದ್ಬಿಟ್ಟು ಬೈಕ್ ಬ್ಯಾನ್ ಮಾಡ್ತಾಯಿದ್ರಿ, ಆಕ್ಸಿಡೆಂಟ್ ಜಾಸ್ತಿ ಆಗ್ತೈತಿ ಅಂತ. ಕರೆಕ್ಟ್ ಅಲ್ವಾ? ಅಷ್ಟೇ ಆಗೋದು, ಇನ್ನೇನಿಲ್ಲ. ಇನ್ನು ಡೆಲಿವರಿ ಜಾಬ್ಸ್ ಮಾಡ್ಬೋದು. ಎಷ್ಟೊಂದು ಜಿಗ್ಸ್ ವರ್ಕರು, ಆಮೇಲೆ ಇದೇನೇನೋ ಹೇಳಿದ್ರಲ್ಲ, ಅದೇ ಡೆಲಿವರಿ ಜಾಬ್ಸ್ನ ಮಾಡ್ಬೋದು. ಏನಕ್ಕೆ ಬೈಕ್ ಟ್ಯಾಕ್ಸಿನೇ ಬೇಕು ಅಂತ ಹೇಳ್ತಾಯಿದ್ರು. ಇವಾಗ ನಾನೇ ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ಇವಾಗ ನೀವು ಹೇಳ್ದಂಗೆ ಬೈಕ್ಗಳು ಜಾಸ್ತಿ ಆದರೆ ಟ್ರಾಫಿಕ್ ಆಗುತ್ತೆ, ಡೆತ್ ರೇಟು ಜಾಸ್ತಿ ಆಗುತ್ತೆ ಅಂತ ನೀವು ಹೇಳ್ದವರು, ಡೆಲಿವರಿ ಜಾಬ್ಸ್ ಮಾಡಬೇಕಾದ್ರೂ ಇವಾಗ ಎಲ್ಲಿ ಬೈಕ್ ಟ್ಯಾಕ್ಸಿ ಇಷ್ಟು ಜನ ಅವರೇ ಅಂದಮೇಲೆ ಅವರೆಲ್ಲ ಈ ಸೈಡು ಡೆಲಿವರಿ ಜಾಬ್ಸ್ಗೆ ಶಿಫ್ಟ್ ಆದರೆ ಆವಾಗ ಟ್ರಾಫಿಕ್ ಆಗಲ್ವಾ? ಡೆಲಿವರಿ ಬಾಯ್ಸು ಬಿದ್ದರೆ ಬಿಡಲಿ ಅಂತ ನಿಮ್ಮ ಲೆಕ್ಕನ? ಹಾಂ, ಡೆಲಿವರಿ ಬಾಯ್ಸ್ದು ಸತ್ತರೆ ಸಾಯ್ಲಿ ಅಂತನಾ? ಇಲ್ಲಿ ಏನು ವೆಹಿಕಲ್ಸ್ ಇದೆ ಅದನ್ನು ಇಲ್ಲಿ ಶಿಫ್ಟ್ ಮಾಡಿದ್ರೆ ಇಲ್ಲೂ ಅದೇ ಅಲ್ವಾ ಬಂಡವಾಳ ಆಗೋದು? ನೀವು ಇದನ್ನು ಯೋಚನೆ ಮಾಡಬೇಕಿತ್ತು. ನನಗನ್ಸಿರೋ ಪ್ರಕಾರ ಈ ಥರ, ಓಕೆನಾ. ಅಲ್ಲಿ ಡೆತ್ ರೇಟು ಜಾಸ್ತಿ ಆಗೋದು ವೆಹಿಕಲ್ ಜಾಸ್ತಿ ಆದರೆ, ಇವಾಗ ಇಲ್ಲಿ ಅದೇ ವೆಹಿಕಲ್ಸು ಎಲ್ಲ ಇಲ್ಲಿಗೆ ಬಂದರೆ ಜಾಸ್ತಿ ಆಗಲ್ವಾ? ಕರೆಕ್ಟಪ್ಪ ನಾನು ಹೇಳಿದ್ದು. ಇಷ್ಟು ನನಗೆ ಅನಿಸಿರೋದು, ಓಕೆನಾ. ಒಟ್ಟಿನಲ್ಲಿ ಬೈಕ್ ಟ್ಯಾಕ್ಸಿ ಬರಬೇಕಾ ಬೇಡವಾ ಅಂತ ನನ್ನ ಕೇಳಿದ್ರೆ ಅದು ಬರಬೇಕು, ಓಕೆನಾ. ಯಾವಾಗ ರ್ಯಾಪಿಡೋ ಕಂಪ್ನಿ ಇನ್ಸೂರೆನ್ಸು ಸೇಫ್ಟಿ ಎಲ್ಲ ಪ್ರೊವೈಡ್ ಮಾಡಿದ್ರೆ ಬರಲಿ, ಇಲ್ಲ ಅಂತ ಅಂದರೆ ಬೇಡವೇ ಬೇಡ. ಅದೇ ಏನಾದರೂ ಓಕೆನಾ, ಅದೇ ಏನಾದರೂ ಇನ್ಸೂರೆನ್ಸು ತರ್ತೀವಿ, ಸೇಫ್ಟಿ ಪ್ರೊವೈಡ್ ಮಾಡ್ತೀವಿ ಅಂತ ಏನಾದ್ರು ಇತ್ತು ಅಂತ ಅಂದರೆ ಡೆಫಿನೆಟ್ಟಾಗಿ ರ್ಯಾಪಿಡೋ ಬರಬೇಕು ಬೈಕ್ ಟ್ಯಾಕ್ಸಿ. ಯಾಕಂದರೆ ಬೇರೆ ಕಡೆ ಎಲ್ಲ ಬೈಕ್ ಟ್ಯಾಕ್ಸಿ ಇದೆ ಆಲ್ರೆಡಿ, ಇಲ್ಲಿ ಬರೋದ್ರಲ್ಲಿ ತಪ್ಪೇನೂ ಇಲ್ಲ, ಓಕೆನಾ. ಇವರು ಆಟೋದವ್ರದ್ದು ನೋಡಿದ್ರು, ಆಮೇಲೆ ಬೈಕ್ ಟ್ಯಾಕ್ಸಿಯವ್ರದ್ದು ನೋಡಿದ್ರು. ಆಟೋಲಿ ಸೇಫ್ಟಿ ಜಾಸ್ತಿ ಐತೆ, ಅದಾದಮೇಲೆ
ರ್ಯಾಪಿಡೋ ಬೈಕ್ ಟ್ಯಾಕ್ಸಿಯಲ್ಲಿ ಸೇಫ್ಟಿ ಇಲ್ಲ, ಅದೊಂದು ನೋಡಿದ್ರು. ಆದರೆ ಕಸ್ಟಮರ್ಸ್ನು ನೋಡಬೇಕಲ್ಲ, ಪ್ಯಾಸೆಂಜರ್ಸ್ನು ನೋಡಬೇಕಲ್ಲ, ಅವ್ರನ್ನೂ ಕೇಳಬೇಕಲ್ಲ, ಅವ್ರಿಗೆ ಪ್ರೈಸ್ ಓಕೆನಾ, ಅಫೋರ್ಡಬಲ್ ಇದೆಯಾ. 5 ಕಿಲೋಮೀಟ್ರಿಗೆ 150-160 ರೂಪಾಯಿ ಕೊಟ್ಟು ಹೋಗ್ತೀನಿ ಅಂದರೆ ಅವ್ರಿಗೆ ಇವಾಗ ಸ್ವಲ್ಪ ಮೆಂಟಾಲಿಟಿ ಇರುತ್ತೆ, ಬಿಡಪ್ಪ ಒಂದಷ್ಟು ಸೇವ್ ಮಾಡ್ತಾಯಿದ್ದೀವಿ ಬೈಕ್ ಟ್ಯಾಕ್ಸಿ ಬಂದಮೇಲೆ ಅಂತ ಒಂದು ಇದು ಇರುತ್ತೆ ಅಲ್ವಾ. ಇದನ್ನು ಯೋಚನೆ ಮಾಡಬೇಕು, ಅವ್ರನ್ನೂ ಮರಿಬಾರ್ದಪ್ಪ. ಇಲ್ಲ ಅಂತಂದರೆ ಆಟೋದವರು ಮೀಟ್ರ್ ಹಾಕಿ ನೀಟಾಗಿ ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಕೇಳಿಬಿಟ್ಟು ಕಳ್ಸಂಗಿದ್ರೆ ಓಕೆ, ಅದನ್ನು ಮಾಡಿರಿ. ಬೈಕ್ ಟ್ಯಾಕ್ಸಿ ಬಂದಿಲ್ಲ ಅಂದರೆ ಬೈಕ್ ಟ್ಯಾಕ್ಸಿ ಬಂದಿಲ್ಲ ಅಂದರೆ ಆಟೋದವ್ರಿಗೆ ಸ್ಟ್ರಿಕ್ಟ್ ರೂಲ್ ಮಾಡಬೇಕು, ಮೀಟ್ರ್ ಹಾಕಲೇಬೇಕು ಕಂಪಲ್ಸರಿ. ಇಲ್ಲ ಅಂತ ಅಂದರೆ ಫೈನು ಅವ್ರಿಗೆ. ಆರಾಮಾಗೆ ಕಸ್ಟಮರು ಅವ್ರೇನಾದ್ರು ರೆಕಾರ್ಡ್ ಮಾಡಿ, ಇವಾಗ ಅವ್ರನ್ನೂ ಕೇಳಬೇಕು. ಇವಾಗ ಅವ್ರು ಹೇಳ್ತಾರೆ ಕಸ್ಟಮರ್ಸು, ಅವರು ಆಟೋದವ್ರದ್ದು ಮೀಟ್ರ್ ಹಾಕಲ್ಲ, ಕೇಳಿದ ಕಡೆ ಬರೋಲ್ಲ, ಕೇಳಿದ ಕಡೆ ಬರೋಲ್ಲ, ರೇಟ್ ಜಾಸ್ತಿ ಹೇಳ್ತಾರೆ, ಒಬ್ಬೊಬ್ಬರು ರೌಡಿಸಮ್ ಮಾಡ್ತಾರೆ, ಇಷ್ಟೆಲ್ಲ ಇದೆ. ಅದನ್ನೆಲ್ಲ ಹೋಗಿಸ್ಬಿಟ್ಟು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡೋಂಗಿದ್ರೆ ಮಾಡಿ, ಇಲ್ಲಾಂದರೆ ಸೇಫ್ಟಿ ತೊಗೊಂಡು ಬೈಕ್ ಟ್ಯಾಕ್ಸಿ ಜೊತೆಗೆ ಬನ್ನಿ. ಇಷ್ಟು ನನ್ನ ಅನಿಸಿಕೆ.